ನಮಸ್ಕಾರ ವೀಕ್ಷಕರೇ, ನ್ಯೂಸ್ ಪ್ರೈಮ್ 24x7 ಕನ್ನಡವಾಗಿ ಸ್ವಾಗತ. ನಾನು ಬನ್ನಿ ನೋಡೋಣ ಇವತ್ತಿನ ಸುದ್ದಿ ಏನಿದೆ ಅಂತ. ಉಗ್ರರ ಗುಂಡೆಗೆ ಎದೆಯೊಡ್ಡಿ ಯೋಧನ ಜೀವ ರಕ್ಷಣೆ ಮಾಡಿದ ತ್ಯಾಗಮಯಿ ಸ್ಥಾನಕ್ಕೆ ಯೋಧನ ಅಂತರಾಳದ ನಮನ. ಇಂದು ನಮ್ಮ ದೇಶ ಉಸಿರಾಡುತ್ತಿರುವುದು ಯೋಧರ ಎದೆ ಬಡಿತದಿಂದ. ವರ್ಷಕ್ಕೆ 1-2 ಸಾರಿ ರಜೆಗೆ ಬರುವ ಸೈನಿಕ ತನ್ನ ಕುಟುಂಬ ಮಕ್ಕಳನ್ನ ಲೆಕ್ಕಿಸದೆ ಗಡಿಯಲ್ಲಿ ಉಗ್ರ ಕ್ರಿಮಿಗಳ ಹೆಡೆ ಮುರಿ ಕಟ್ಟಲು ಹಗಲು ರಾತ್ರಿ ಎನ್ನದೆ ತಾಯಿ ಭಾರತಾಂಬೆಯ ಸೇವೆ ಸಲ್ಲಿಸುತ್ತಿರುವ ಹೆಮ್ಮೆಯ ಯೋಧರನ್ನ ಪಡೆದ ನಾವುಗಳು ನಿಜಕ್ಕೂ ಪುಣ್ಯವಂತರು. ಕಾರ್ಯಾಚರಣೆಯಲ್ಲಿ ಉಗ್ರರ ಗುಂಡೇಟಿಗೆ ಬಲಿಯಾಗಿ ತನ್ನ ಸೈನಿಕನ ಜೀವ ಉಳಿಸಿದ ಕೆಂಡ್ ಗಡಿಯ ಕಟ್ಟಗಡಿಯ ಗ್ರಾಮವಾದ ಕಿಡೆಗಾಂವ್ ಗ್ರಾಮದ ವೀರ ಯೋಧ ರಾಜೇಶ್ ಒಮರೆ ಕಾಶ್ಮೀರದಲ್ಲಿ ಉಗ್ರರ ದಾಳಿಯಲ್ಲಿ ಗುಂಡೇಟು ತಿಂದು ಉಗ್ರರನ್ನ ಸದೆಬಡಿದು ಸಾವನ್ನೇ ಗೆದ್ದು ಸ್ವಗ್ರಾಮಕ್ಕೆ ಬಂದ ಧೀರ ವೀರನ ರೋಚಕ ಸ್ಟೋರಿ ಇದು. ವೀರಯೋಧ ರಾಜೇಶ್ ಒಮರೆ ಕಾಶ್ಮೀರದಲ್ಲಿ ಇಂಡಿಯನ್ ಆರ್ಮಿಯ ಡಾಗ್ ಮಾಸ್ಟರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ರು. ಕಾಶ್ಮೀರ ಕಣಿವೆಯ ರೆಜೋರಿ ಸೆಕ್ಟರ್ನಲ್ಲಿ ಉಗ್ರರ ಕಾರ್ಯಾಚರಣೆ ವೇಳೆ ಏಕಾಏಕಿ ಉಗ್ರರ ದಾಳಿ ನಡೆದಾಗ ಅವರ ಸೇವಾ ಕರ್ತವ್ಯನಿರತ ಕೆಂಡ್ ಹೆಸರಿನ ನಾಯಿ ಉಗ್ರರ ಗುಂಡಿಗೆ ಎದೆಯೊಡ್ಡಿ ತನ್ನ ಜೀವ ಕಳೆದುಕೊಂಡು ಯೋಧನಿಗೆ ಪುನರ್ಜನ್ಮ ನೀಡಿದೆ. ಯೋಧ ರಾಜೇಶ್ಗೆ ಗುಂಡಿನ ದಾಳಿಯಲ್ಲಿ ಗಾಯಗಳಾಗಿವೆ. ಸುಮಾರು 2 ತಿಂಗಳ ಹಿಂದೆ ನಡೆದ ಘಟನೆ ಬಳಿಕ ಆಸ್ಪತ್ರೆಯಿಂದ ಚೇತರಿಸಿ ಸ್ವಗ್ರಾಮಕ್ಕೆ ಆಗಮಿಸಿದ ಯೋಧ ತ್ಯಾಗಜೀವಿ ಕೆಂಟ್ ತಾಯಿನೆಂದು ಜೀವ ರಕ್ಷಿಸಿದ ಕೆಂಟ್ಗೆ ಸಲಾಂ ಹೇಳಿದ್ದಾರೆ. ಒಂದು ಕಡೆ ಕರುಳಿನ ಕುಡಿಯ ಬಗ್ಗೆ ತಂದೆಯ ಮಾತುಗಳು ಎಲ್ಲರನ್ನೂ ಕೂಡ ಮೂಕ ವಿಸ್ಮಿತರನ್ನಾಗಿಸಿದೆ. ದೇಶದ ಸೇವೆ ಮಾಡಕ್ಕೆ ನನ್ನ ಮಗನ ಮಿಲಿಟರಿಗೆ ಸೇರಿಸಿದ್ದೀವಿ. ಅವನ ಹಣೆಬರದಲ್ಲಿ ಏನಿದೆ ಅದು ಆಗತ್ತೆ. ನನ್ನ ಮಗನಿಗೆ ಪುನರ್ಜನ್ಮ ಸಿಕ್ಕೈತಿ. ಮತ್ತೆ ಕರ್ತವ್ಯಕ್ಕೆ ಹಾಜರಾಗಿ ಶತ್ರುಗಳ ಹುಟ್ಟಡಗಿಸಿ ಬಾ ಅಂತ ಧೈರ್ಯ ನೀಡುತ್ತಿರುವ ಯೋಧರ ತಂದೆ. ಘಟನಾ ಗಣೇಶಕ್ಕೆ ಅಂತೇಳಿ ಅವನೇನು ಬಿಡಿಸೋದೇನು ಇದನ್ನೆಲ್ಲ ಐತೆ. ಅವನ ಹಣೆಬರದೊಳಗೆ ಏನಿರ್ತೈತಿ ಅದು ಆಗೋಣ. ಈಗ ಉಳಿದು ಬಂದಾನ ಮತ್ತೊಂದು ಸರ್ವಿಸ್ ಮುಗಿಸ್ಕೊಂಡು ಚೆನ್ನಾಗಿ ಮಗ ಹೋಗ್ಯಾನಂತೇಳಿ ನಾವು ಕಳಿಸಿದ್ರಿ. ಕಳಿಸಿದ ಅಲ್ಲಿ ಏನು ಘಟನಾದೊಳಗೆ ಏನು ಎಷ್ಟೋ ಟೆರರಿಸ್ಟ್ ಇರಲಿ ಏನೇ ಇರಲಿ ಅದಕ್ಕೇನು ಹಿಂಸಿರದ ತನ್ನ ಕೆಲಸ ಮಾಡ್ಕೊಂಡು ಹೆಮ್ಮೆದಿಂದ ಅದನ್ನ ಕೆಲಸ ಮಾಡ್ಕೊಂಡು ಬಾರಪ್ಪ ಅಂತೇಳಿ ಮಗನಿಗೆ ಒಂದು ಹೆಮ್ಮೆ ಹೇಳಿ ಅವನೊಂದು ಈಗ ಎಷ್ಟೋ ಟೆರರಿಸ್ಟ್ ಬಂದ್ರು ಅವನ ಸರ್ವಿಸ್ ಪೂರಾ ಮುಗಿಸ್ಕೊಂಡು ಆರಾಮಾಗಿ ಇದೆ. ಇನ್ನು ದೇಶಕ್ಕಾಗಿ ಪ್ರಾಣಪಣಕ್ಕಿಟ್ಟ ಯೋಧ ರಾಜೇಶ್ ಪತ್ನಿ ಮಾತು ಕೇಳಿದ್ರೆ ಎಂಥವರಿಗೂ ಕಣ್ಣಲ್ಲಿ ನೀರು ದುಃಖ ಉಮ್ಮಳಿಸಿ ಬರುತ್ತೆ. ನನ್ನ ಪತಿ ಸಾವನ್ನೇ ಗೆದ್ದು ಬಂದವರು, ಇನ್ನು ಹೆತ್ತಾರು ಉಗ್ರ ಕ್ರಿಮಿಗಳು ನನ್ನ ಪತಿ ಕೈಯಿಂದಲೇ ಜೀವ ಕಳೆದುಕೊಳ್ಳುವಂತಿದ್ರೆ ದೇಶದ ಜನರ ಆಶೀರ್ವಾದ ನಮಗಿರ್ಲಿ ಅಂತ ಗರ್ವದ ಮಾತುಗಳು ಎಂಥವರನ್ನು ಕೂಡ ತಿರುಗಿ ನೋಡುವಂತೆ ಮಾಡಿದೆ. ಏನಿಲ್ಲ, ಫೋನ್ ಹಚ್ಚಿ ಕೇಳ್ಬೇಕಂದ್ರೆ ಬ್ಯಾರೆದವ್ರ ಫೋನ್ ನಂಬರ್ ಇಲ್ರಿ. ಫುಲ್ ಗಾಬರಿ ಐತ್ರಿ, ಫುಲ್ ನೈಟ್ ಅದು ಟೆನ್ಷನ್ ಆಯ್ತು. ಹೆಮ್ಮೆ ಐತ್ರಿ ಅವ್ರ ದೇಶ ಸೇವೆ ಮಾಡಕ್ಕೆ ಹೋಗಿ ಮತ್ತೊಮ್ಮೆ ಸತ್ತು ಹುಟ್ಟು ಬಂದಂಗೆ ಆಗಿತ್ತು. ನಮ್ಗೆ ಹೆಮ್ಮೆಯಿಂದ ಇದ್ದೀವಿ ನಾವು. ಮತ್ತು ಅವ್ರನ್ನ ಕಳಿಸ್ತೇವೆ, ಅವ್ರು ಪೂರಾ ಸರ್ವಿಸ್ ಮಾಡಿ ಬರ್ತಕ್ಕ ನಮ್ಗೆ ಹೆಮ್ಮೆ ಐತಿ. ಒಟ್ಟಾರೆ ಗಡಿಯಲ್ಲಿ ಉಗ್ರರ ಜೊತೆ ಸೆಣಸಾಡಿ ಪುನರ್ಜನ್ಮ ಪಡೆದ ಸೈನಿಕನ ಜೀವ ಉಳಿಸಿದ ಕೆಂಟ್ ಹೆಸರಿನ ಶ್ವಾನಕ್ಕೆ ನಮ್ಮ ಹೆಮ್ಮೆಯ ಸಲಾಂ. ಸಾವನ್ನ ಗೆದ್ದು ಬಂದಾರ್ರಿ. ಮತ್ತು ಅವ್ರ ಮನೆಯವರು ಅವರಿಗೆ ಸಪೋರ್ಟ್ ಇನ್ನೇನು ಮಗ ಡ್ಯೂಟಿ ಎಲ್ಲ ಕ್ಲಿಯರ್ ಮುಗಿಸ್ಕೊಂಬಾ ಅನ್ನೋ ಧೈರ್ಯ ಹೇಳತ್ತಾರು. ನಾವು ಎಲ್ಲರೂ ಅವ್ರಿಗೆ ಒಳ್ಳೇದಾಗ್ಲತ್ತ ಹಾರಿಸ್ತೀವಿ. ಅವರು ರಾಜಕಾರಣಿ ಇದ್ದವ್ರು ಇರಲಿ, ಆಮೇಲೆ ದೊಡ್ಡ ಶ್ರೀಮಂತರು ಇರಲಿ, ಅವರಾದರೂ ದೇಶದ ಸಂಬಂಧ ತಮ್ಮ ಮಕ್ಕಳುಗಳನ್ನ ಆರ್ಮಿಗೆ ಹಚ್ಕೊಡ್ಬೇಕು, ಯೋಧರನ್ನಾಗಿ ಮಾಡಬೇಕು.